ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರಿನ್ನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಸೆ ನಾಳಿನ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ಮನೆ ತಗೊಳ್ಳೋದಕ್ಕೆ ದುಡ್ಡು ಶಾರ್ಟೇಜ್ ಇರುತ್ತೆ. ಆಗ ಮನೋಜ್ ಇರೋ ಮನೆನ ಮಾರಿ 3 ಭಾಗ ಮಾಡಿ ಅಂತ ಹೇಳ್ತಾನೆ. ಆಗ ಸೂರ್ಯಂಗೆ ಕೋಪ ಬಂದು ಮನೋಜ್ನ ಹಿಡ್ಕೊಂಡು ಹೊಡಿತಾನೆ. ಆಗ ರವಿ ಮತ್ತು ಸೂರ್ಯ, ನಮಗೆ ಭಾಗ ಬೇಕಾಗಿಲ್ಲ, ನಮ್ಮ ಮನೆ ಮಾರೋದು ಬೇಕಾಗಿಲ್ಲ ಅಂತ ಹೇಳ್ತಾರೆ. ಆಗ ಮನೋಜ ಶಾಂತಿ ಹತ್ರ ಬಂದು, ಅಮ್ಮ ನೀನಾದರೂ ಹೇಳಮ್ಮ, ಮನೆ ಮಾರಿ ದುಡ್ಡು ಕೊಟ್ಟರೆ ನಾವು ಈ ಮನೆನ ತಗೋಬಹುದು ಅಂತಾನೆ. ಆಗ ಶಾಂತಿ, ಅದು ನನಗೆ ನಮ್ಮ ಅಪ್ಪ ಕೊಟ್ಟರೆ ಮನೆ ಕಣೋ, ಅದನ್ನು ಮಾರಿ ನಾನೇನು ತಿರ್ಪ ಎತ್ತಕ್ಕೆ ಹೋಗ್ಲಾ ಅಂತ ಕೇಳ್ತಾಳೆ. ಆಗ ಮನೋಜ, ಯಾಕಮ್ಮ ಹಂಗೆಲ್ಲ ಮಾತಾಡ್ತೀಯ, ಈ ಮನೆ ತಗೊಂಡ್ಮೇಲೆ ಈ ಮನೆಯೂ ನಿನ್ನ ಮನೆಯೇ ತಾನೇ ಅಂತಾನೆ. ಆಗ ಸೂರ್ಯ, ಅಪ್ಪೋ ಮನೆ ಯಾಕಪ್ಪ ಮಾರಬೇಕು, ಈ ಪೌಡ್ರಮ್ಮನ ಅಪ್ಪನ ಹತ್ರನೇ ಅಷ್ಟೊಂದು ದುಡ್ಡಿದೆಯಲ್ಲ, ಅವರೇ ತಾನೇ ಆ ಪಾತ್ರೆ ಅಂಗಡಿನ ಇಟ್ಕೊಳ್ಳೋದಕ್ಕೆ ದುಡ್ಡು ಕೊಟ್ಟಿದ್ದು, ಅವ್ರ ಹತ್ರನೇ ಹೋಗಿ ತಗೊಂಡು ಬರಲಿ ಅಂತ ಹೇಳ್ತಾನೆ. ಆಗ ಶಾಂತಿ, ಹೌದಲ್ವಾ ರೋಹಿಣಿ, ಹೋಗಿ ನೀನು ನಿಮ್ಮ ಅಪ್ಪನ ಕೇಳಮ್ಮ ಅಂತಾಳೆ. ಆಗ ರೋಹಿಣಿ, ಇಲ್ಲ ಅತ್ತೆ, ನಮ್ಮ ಅಪ್ಪ ಜೈಲಿನಲ್ಲಿದ್ದಾರೆ ಅಂತ ಹೇಳ್ತಾಳೆ. ಆಗ ಶಾಂತಿ, ನಿಮ್ಮ ಅಪ್ಪ ಜೈಲಲ್ಲಿ ಇರಬಹುದು, ಆದರೆ ನಿಮ್ಮ ಅಪ್ಪನ ಆಸ್ತಿಯೆಲ್ಲ ಆಚೆನೇ ತಾನೇ ಇರೋದು, ನಿಮ್ಮ ಅಪ್ಪನ ಹತ್ರನೇ ಕೇಳು. ನನ್ನ ಮನೆನಂತೂ ಮಾರೋದಕ್ಕಾಗೋದಿಲ್ಲ, ಅದು ನಮ್ಮಪ್ಪ ನನಗೆ ಅಂತ ಕೊಟ್ಟಿರೋ ಮನೆ, ನೀನು ಬೇಕಾದರೆ ನಿಮ್ಮ ಮಾವನ ಹತ್ರ ಕೇಳಿ ನೋಡು ಅಂತಾಳೆ. ಆಗ ರೋಹಿಣಿ, ನಮ್ಮ ಮಾವ ಅವ್ರು ಎಲ್ಲಿದ್ದಾರೆ ಅಂತಲೇ ಗೊತ್ತಿಲ್ಲ ಅತ್ತೆ ಅಂತಾಳೆ. ಆಗ ಶಾಂತಿ, ನೀನು ಯಾವುದಕ್ಕೂ ಒಂದು ಸಲ ಅವ್ರಿಗೆ ಫೋನ್ ಮಾಡಿ ನೋಡಮ್ಮ, ದುಡ್ಡು ಕೊಟ್ಟರು ಕೊಡ್ಬೋದು ಅಂತಾಳೆ. ಆಗ ರೋಹಿಣಿ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಆಗ ಶಾಂತಿ, ರೋಹಿಣಿ, ಅವನು ಎಷ್ಟು ಓವರಾಗಿ ಮಾತಾಡ್ತಿದ್ದಾನೆ ಅಂತ ನೀನೇ ನೋಡ್ತಿದ್ದೀಯಲ್ಲ, ನೀನು ಮೊದಲು ನಿಮ್ಮ ಮಾವನಿಗೆ ಫೋನ್ ಮಾಡು ಅಂತ ಅಂತಾಳೆ. ಆಗ ಮನೋಜ್ ಕೂಡ ಬಲವಂತ ಮಾಡ್ತಾ ಇರ್ತಾನೆ. ಆಗ ರೋಹಿಣಿ ಕೋಪದಲ್ಲಿ ಸೂರ್ಯನ ನೋಡ್ತಾಳೆ. ಆಗ ಮಾವನಿಗೆ ಫೋನ್ ಮಾಡ್ತೀನಿ ಅಂತ ಹೇಳಿ ಪೂಜಾಗೆ ಕಾಲ್ ಮಾಡ್ತಾಳೆ. ಆಗ ಪೂಜಾ ಕಾಲ್ ರಿಸೀವ್ ಮಾಡಿ, ಏನೇ ಹೊಸ ಮನೆಗೆ ಹೋದ್ರಾ ಅಂತ ಕೇಳ್ತಾಳೆ. ಆಗ ರೋಹಿಣಿ, ಮಾವ, ನಾನು ಮಾವ ರೋಹಿಣಿ ಅಂತಾಳೆ. ಆಗ ಪೂಜಾ, ಏನು ಮಾವನ, ಏನೇ ನನ್ನ ಇದರಲ್ಲಿ ಸಿಕ್ಕಾಕ್ಸೋ ಥರ ಇದೆಯಾ ಅಂತಾಳೆ. ಆಗ ರೋಹಿಣಿ, ನಾನು ಚೆನ್ನಾಗಿದ್ದೀನಿ ಮಾವ, ನೀವು ಹೇಗಿದ್ದೀರಾ ಅಂತಾಳೆ. ಆಗ ಪೂಜಾ, ಓ ಇವಾಗ ನಿನಗೆ ನಾನೇ ಮಾವನ, ಸರಿ ಆಯಿತು, ಅದೇನು ಪ್ಲ್ಯಾನ್ ಮಾಡಿದ್ಯಾ ಹೇಳು ಅಂತಾಳೆ. ಆಗ ರೋಹಿಣಿ, ನಾವೊಂದು ಮನೆ ತಗೋತಾ ಇದ್ದೀವಿ ಮಾವ, ಅದಕ್ಕೆ 70 ಲಕ್ಷ ಶಾರ್ಟೇಜ್ ಬರ್ತಾ ಇದೆ, ಅದು ನನಗೆ ಇವಾಗ ಬೇಕಾಗಿತ್ತು ಅಂತಾಳೆ. ಆಗ ಪೂಜಾ, ಅಯ್ಯೋ ನಿಮ್ಮ ಮಾವ ಬೇಕಿದ್ದರೆ ಒಂದು 7 kg ತರಕಾರಿ ತಂದು ಕೊಡ್ತಾರೆ, ದುಡ್ಡು ಎಲ್ಲಿಂದ ತರ್ತಾರೆ, ಅವನ ಹತ್ರ ಎಲ್ಲಿಂದ ಬರುತ್ತೆ ಅಂತಾಳೆ. ಆಗ ರೋಹಿಣಿ, ಓ ಅಪ್ಪ ಹತ್ರ ಕೇಳೋದಕ್ಕಾಗೋದಿಲ್ವ ಮಾವ ಅಂತಾಳೆ. ಆಗ ಪೂಜಾ, ತುಂಬ ರೀಲ್ ಬಿಡ್ತಾ ಇದೆಯಾ, ಪಾಪ ಕಣೆ ಅವರೆಲ್ಲ, ನೀನು ಮಾಡ್ತಿರೋ ನಾಟಕನೆಲ್ಲ ಸೇರಿಸಿ ಒಂದಿನ ನಿನಗೆ ಹಾಕ್ಕೊಂಡು ಗುಮ್ತಾರೆ ಕಣೆ ಅಂತಾಳೆ. ಆಗ ರೋಹಿಣಿ, ಅದು ನನಗೂ ಗೊತ್ತಿದೆ ಅಂತಾಳೆ. ಆಗ ಪೂಜಾ, ಗೊತ್ತಿದ್ದು ಈ ರೀತಿ ಮಾಡ್ತಿದ್ದೀಯಲ್ಲೇ, ನಿನಗೆ ಬೀಳೋ ಒದೆಯಲ್ಲಿ ನನಗೂ ಅರ್ಧ ಒದೆ ಬೀಳೋ ಥರ ಮಾಡ್ತಾ ಇದೀಯ ನೀನು ಅಂತಾಳೆ. ಆಗ ರೋಹಿಣಿ, ಹಾಗಾದರೆ ಬೇರೆ ದಾರಿನೇ ಇಲ್ವ ಮಾವ ಅಂತಾಳೆ. ಆಗ ಪೂಜಾ, ಏನೇ ನಿಮ್ಮ ಅತ್ತೆ ಮತ್ತೆ ನಿಮ್ಮ ಅಪ್ಪನ ಹತ್ರ ದುಡ್ಡು ಕೇಳು ಅಂತ ಇದ್ದಾರೆ, ಅಲ್ಲ ಕಣೆ, ನಿಮ್ಮ ಅತ್ತೆಗೆ ಮಾಡೋದಕ್ಕೆ ಕೆಲಸನೇ ಇಲ್ವಾ, ಯಾವಾಗ ನೋಡಿದ್ರು ದುಡ್ಡು ದುಡ್ಡು ಅಂತಲೇ ಇರ್ತಾರೆ, ಅಕೌಂಟೆಲ್ಲ ಫ್ರೀಸ್ ಮಾಡಿದ್ದಾರೆ ಅಂತ ಹೇಳಿದೆಯಾ ತಾನೇ, ದುಡ್ಡಿಲ್ಲ ಅಂತ ಏನೋ ಒಂದು ಹೇಳು ಅಂತ ಹೇಳ್ತಾಳೆ. ಆಗ ರೋಹಿಣಿ, ಹೌದು ಮಾವ, ಅದು ನನಗೂ ಗೊತ್ತು, ಅರ್ಥ ಆಗಿದೆ, ಬೇರೆ ಯಾವುದು ದಾರಿ ಇಲ್ವಾ ಅಂತಾಳೆ. ಆಗ ರೋಹಿಣಿ ಮೊಬೈಲ್ ಕೈ ಜಾರಿ ಕೆಳಗೆ ಬಿದ್ದೋಗುತ್ತೆ. ಆಗ ಮೀನಾ ಮೊಬೈಲ್ನ ತಗೊಳ್ಳೋದಕ್ಕೆ ಅಂತ ಹೋಗ್ತಾಳೆ. ಆಗ ರೋಹಿಣಿ ಗಾಬರಿಯಾಗಿ ಮೊಬೈಲ್ನ ಪಟ್ಟಂತ ಎತ್ಕೊಂಡ್ಬಿಡ್ತಾಳೆ. ಆಗ ಮೀನಾ ಅದನ್ನು ನೋಡಿ, ಯಾಕೆ ಏನಾಯಿತು ರೋಹಿಣಿ ಅವರೇ, ಯಾಕೆ ಈ ಥರ ಗಾಬರಿ ಆಗಿದ್ದೀರಾ ಅಂತ ಅಂತಾಳೆ. ಆಗ ರೋಹಿಣಿ, ಅಯ್ಯೋ ಹಾಗೇನಿಲ್ಲ ಮೀನಾ ಅವರೇ, ಕೈ ಜಾರಿ ಬಿದ್ದೋಯ್ತು ಅಷ್ಟೇ ಅಂತಾಳೆ. ಹಲೋ ಮಾವ, ಕೇಳಿಸ್ತಿದೆಯಾ ಅಂತ ರೋಹಿಣಿಗೆ ಕೇಳ್ತಾ ಇರ್ತಾಳೆ. ಆಗ ಪೂಜಾ, ನನಗೆ ಕೇಳಿಸ್ತಾ ಇದೆ, ಇವಾಗ ನೀನೇನು ಮಾಡ್ತೀಯ ಅದನ್ನು ಮೊದಲು ಹೇಳು, ನಿನ್ನೆಲ್ಲ ಕಷ್ಟಕ್ಕಿರೋದು ಒಂದೇ ದಾರಿ ಕಣೆ ಅಂತ ಅಂತಾಳೆ. ಆಗ ರೋಹಿಣಿ, ಏನದು ಅಂತಾಳೆ. ಆಗ ಪೂಜಾ, ನಿನ್ನೆಲ್ಲ ವಿಷಯನ ಮನೆಯವ್ರ ಹತ್ರ ಹೇಳ್ಬಿಟ್ಟು ಅವ್ರ ಕಾಲಿಗೆ ತಪ್ಪಾಯಿತು ಅಂತ ಕ್ಷಮೆ ಕೇಳಿಬಿಡೆ ಅಂತಾಳೆ. ಆಗ ರೋಹಿಣಿ, ಈ ಐಡಿಯಾ ಚೆನ್ನಾಗಿಲ್ಲ ಮಾವ, ಅರ್ಥ ಆಗ್ತಿದೆ, ಆದರೆ ಇದು ಯಾವತ್ತೂ ನಡೆಯೋದಿಲ್ಲ, ಅಪ್ಪ ಈ ಪರಿಸ್ಥಿತಿಯಲ್ಲಿ ಇರಬೇಕಾದ್ರೆ ನಾನು ಈ ರೀತಿ ಕೇಳಬಾರ್ದು ಅಂತ ನನಗೂ ಗೊತ್ತಿದೆ ಅಂತಾಳೆ. ಆಗ ಪೂಜಾ, ನಿನ್ನ ಕಷ್ಟ ಕೇಳಿ ನನಗೆ ಸುಸ್ತಾಗಿ ಹೋಗಿದೆ ಕಣೆ ಅಂತಾಳೆ. ಸರಿ ಮಾವ, ನೀವು ಬ್ಯುಸಿ ಇರ್ತೀರಾ, ನಾನು ಇವಾಗ ಫೋನ್ ಕಟ್ ಮಾಡ್ತೀನಿ ಅಂತ ಹೇಳಿ ಫೋನ್ ಕಟ್ ಮಾಡ್ತಾಳೆ. ಆಗ ಶಾಂತಿ, ಯಾಕಮ್ಮ ಏನಾಯಿತು, ಹಾಗೆ ಸುಮ್ಮನೆ ನಿಂತಿದೆಯಲ್ಲ ಅಂತಾಳೆ. ಆಗ ರೋಹಿಣಿ, ಇಲ್ಲ ಅತ್ತೆ, ನಾನು ತುಂಬ ಸಲ ಕೇಳಿದೆ, ಆದರೆ ಅವ್ರ ಕೈಯಲ್ಲಿ ದುಡ್ಡು ಅರೇಂಜ್ ಆಗೋದಿಲ್ವಂತೆ, ಅಕೌಂಟೆಲ್ಲ ಫ್ರೀಸ್ ಆಗಿದೆಯಂತೆ, ಈಗೇನೂ ಸಿಗೋದಿಲ್ಲ ಅಂತ ಅಂತಾಳೆ. ಆಗ ಮನೋಜ, ಅಮ್ಮ
ಅವರಿಂದ ಆಗಿದ್ದರೆ ಕೊಡ್ತಿದ್ರು ಅಲ್ವಾ, ಕೇಸ್ ಮುಗಿದ್ಮೇಲೆ ಕೊಡ್ತಾರೆ ಬಿಡಮ್ಮ ಅಂತಾನೆ. ಆಗ ಸೂರ್ಯ ಇದನ್ನೆಲ್ಲ ನೋಡ್ತಾ ಇದ್ದರೆ ಏನೋ ಡೌಟ್ ಬರ್ತಿದೆಯಲ್ಲ, ಇದನ್ನೇ ಎಷ್ಟು ದಿನದಿಂದ ಕುಯ್ಕೊಂಡು ಬರ್ತಾ ಇದ್ದೀರಾ ನೀವು ಅಂತಾನೆ. ಆಗ ಮನೋಜ, ಏಯ್ ನೀನು ಮಾತಾಡಬೇಡ ಕಣೋ ಅಂತ ಹೇಳಿ, ನೋಡಪ್ಪ ರೋಹಿಣಿ ಕೇಳಿದ್ರು ಸಿಗಲಿಲ್ಲ, ಇವಾಗ ನಿರ್ಧಾರ ಮಾಡಬೇಕಾಗಿರೋದು ನೀನಪ್ಪ ಅಂತಾನೆ. ಆಗ ರಂಗನಾಥ್ ಅವರು, ಇದರಲ್ಲಿ ನಿರ್ಧಾರ ಮಾಡಬೇಕಾಗಿರೋದು ನಾನಲ್ಲಪ್ಪ ನಿಮ್ಮ ಅಮ್ಮ ಅಂತ ಹೇಳಿ ರಂಗನಾಥ್ ಅವರು ಅಲ್ಲಿಂದ ಹೋಗ್ತಾರೆ. ಆಗ ಮನೋಜ ಹೋಗಿ ಶಾಂತಿ ಹತ್ರ ಕೇಳ್ತಾನೆ. ಆಗ ಶಾಂತಿ, ಇದರಲ್ಲಿ ನನ್ನ ನಿರ್ಧಾರ ಬದಲಾಗೋದಿಲ್ಲ ಕಣೋ, ನನ್ನ ಮನೆ ಮಾರೋದಿಲ್ಲ ಅಂತ ಹೇಳಿ ಶಾಂತಿ ಕೂಡ ಅಲ್ಲಿಂದ ಹೋಗ್ತಾಳೆ. ಆಗ ಮನೋಜ ಕೋಪ ಮಾಡ್ಕೊಂಡು ಅಲ್ಲಿಂದ ಹೋಗ್ತಾನೆ. ಆಗ ರೋಹಿಣಿನೂ ಮನೋಜ್ನಿಂದೆ ಹೋಗ್ತಾಳೆ. ಆಗ ಸೂರ್ಯ, ನೋಡ್ದೇನೆ ಮೀನಾ ಆಗಲೇ ಮನೆ ತಗೊಳ್ಳೋದಕ್ಕೆ ರೆಡಿ ಆಗಿಬಿಟ್ಟ ಅಂತ ಮನೋಜ್ನ ನೋಡಿಕೊಂಡು ಸೂರ್ಯ ಹೇಳ್ತಾನೆ. ಆಗ ಮೀನಾ, ರೀ ನನಗೇನೋ ಡೌಟು, ರೋಹಿಣಿಯವರು ನಿಜವಾಗ್ಲೂ ಅವ್ರ ಮಾವನ ಹತ್ರನೇ ಮಾತಾಡಿದ್ರಾ ಅಂತಾಳೆ. ಆಗ ಸೂರ್ಯ, ಇರಬೇಕು ಕಣೆ, ಯಾಕೆ ಈಗ ಕೇಳ್ತಾ ಇದೀಯಾ ಅಂತಾನೆ. ಮೀನಾ, ನನಗೇನೋ ಇವ್ರು ಅವ್ರ ಮಾವನ ಹತ್ರ ಮಾತಾಡಿಲ್ಲ ಅಂತ ಅನ್ನಿಸ್ತಾ ಇದೆ ರೀ ಅಂತಾಳೆ. ಆಗ ಸೂರ್ಯ, ಯಾಕೆ ಕೇಳ್ತಾ ಇದೀಯಾ ಅಂತಾನೆ. ಆಗ ಮೀನಾ, ಅದು ರೋಹಿಣಿಯವ್ರು ಯಾಕೋ ತುಂಬ ಭಯ ಪಟ್ಕೊಂಡು ಮಾತಾಡ್ತಾ ಇದ್ರು ಅನಿಸುತ್ತೆ, ಆದರೆ ಅನ್ನಿಸ್ತಾ ಇತ್ತು ಅನಿಸುತ್ತೆ, ಆದರೆ ಅವರೇ ಪ್ರಶ್ನೆ ಮಾಡ್ಕೊಂಡು ಅವರೇ ಉತ್ತರ ಹೇಳ್ತಿರೋ ಥರ ಅನ್ನಿಸ್ತಾ ಇತ್ತು ಅಂತಾಳೆ. ಆಗ ಸೂರ್ಯ, ಹಾಗಂತೀಯ, ಹಾಗಾದರೆ ಈ ಪೌಡ್ರು ಏನೋ ಫ್ರಾಡ್ ಕೆಲಸ ಮಾಡ್ತಾ ಇದೆ ಅನ್ನಿಸ್ತಾ ಇದೆ, ಯಾವುದೇ ಕಾರಣಕ್ಕೂ ಮನೆ ಮಾರೋದಕ್ಕೆ ಬಿಡೋದಿಲ್ಲ ಅಂತಾನೆ. ಈ ಕಡೆ ರವಿ ಆಚೆ ಕೂತ್ಕೊಂಡು ಯೋಚನೆ ಮಾಡ್ತಾ ಇರಬೇಕಾದ್ರೆ ಅಲ್ಲಿಗೆ ಶ್ರುತಿ ಬಂದು, ಯಾಕೆ ರವಿ ಆಚೆ ಬಂದು ಕೂತಿದೀಯಾ ಅಂತಾಳೆ. ಆಗ ರವಿ, ಮನೇನ ಭಾಗ ಮಾಡಿಕೊಡು ಅಂತ ಕೇಳ್ತಾ ಇದ್ದಾನಲ್ಲ ಅವನು, ನನಗೆ ಅದನ್ನು ಇನ್ನೂ ಅರಗಿಸ್ಕೊಳ್ಳೋಕ್ಕಾಗ್ತಿಲ್ಲ ಅಂತಾನೆ. ಆಗ ಶ್ರುತಿ, ನನಗೂ ಅಷ್ಟೇ ರವಿ, ತುಂಬಾ ಶಾಕ್ ಆಗ್ತಿದೆ, ತುಂಬ ಮನಿ ಮೈಂಡೆಡ್ ನಿಮ್ಮ ಅಣ್ಣ ಅಂತಾಳೆ. ಆಗ ರವಿ, ಶ್ರುತಿ, ಅವನು ಚಿಕ್ಕ ವಯಸ್ಸಿಂದನೇ ಹಾಗೇನೆ, ಅವನ ಕೆಲಸ ಆದರೆ ಸಾಕು ಅಂತಾನೆ, ಈಗಲಾದರೂ ನಿನಗೆ ಅರ್ಥ ಆಯ್ತಾ, ಸೂರ್ಯ ಯಾಕೆ ಅವನಿಗೆ ಅವಾಗವಾಗ ಹೊಡಿತಾ ಇರ್ತಾನೆ ಅಂತಾನೆ. ಆಗ ಶ್ರುತಿ, ಇವತ್ತು ಚೆನ್ನಾಗಿ ಬಿಟ್ಟಿರೋರು, ಆದರೆ ಜಸ್ಟ್ ಮಿಸ್ ಆಯಿತು ಅಷ್ಟೇ. ಹೇಳಬೇಕು ಅಂದರೆ ನಾನು ಸೂರ್ಯ ಅವ್ರ ಬಗ್ಗೆ ನನಗೆ ಬೇರೆಯೇ ಒಪಿನಿಯನ್ ಇಟ್ಕೊಂಡಿದ್ದೆ, ಆದರೆ ನಾನು ನಿಮ್ಮ ಮನೆಗೆ ಬಂದಮೇಲೆ ಅವ್ರನ್ನ ಕಂಪ್ಲೀಟಾಗಿ ಅರ್ಥ ಮಾಡಿಕೊಂಡೆ. ನಿಮ್ಮ ಥರ ಅವರು ಓದಿದರೆ ಅವರು ಚೆನ್ನಾಗಿರ್ತಾ ಇದ್ರೇನೋ, ಸ್ವಲ್ಪ ರಫ್ ಆ್ಯಂಡ್ ಟಫ್ ಆಗಿದ್ದಾರೆ ಅಷ್ಟೇ, ಆದರೂ ಪಾಪ ಅವರು ಕೈಲಾದಷ್ಟು ಹಾರ್ಡ್ ವರ್ಕ್ ಮಾಡ್ತಿದ್ದಾರೆ ಅಂತಾಳೆ. ಆಗ ರವಿ, ಹೌದು ಶ್ರುತಿ, 2 ಕಾರ್ ಇಟ್ಕೊಂಡು ಸಂಪಾದನೆ ಮಾಡ್ತಿದ್ದಾನೆ, ಅಷ್ಟರ ಮಟ್ಟಿಗೆ ಅವನ್ನ ಹತ್ತಿಗೆ ಬದಲಾಯಿಸಿದ್ದಾರೆ ಅಂತ ಹೇಳ್ತಾನೆ. ಆಗ ಶ್ರುತಿ, ನೀನು ಅಷ್ಟೇ ಮುಗಿಸಿ ನಿನಗೆ ಯಾವ್ದು ಬೇಕೋ ಆ ಫೀಲ್ಡ್ನ ಆಯ್ಕೆ ಮಾಡಿಕೊಂಡು ಕೆಲಸ ಮಾಡ್ತಾ ಇದೀಯಾ, ಆದರೆ ನಿಮ್ಮ ಅಣ್ಣ ಅಷ್ಟು ಓದಿಗೆ ತಕ್ಕಂತೆ ಸ್ವಲ್ಪನೂ ಕಾಮನ್ ಸೆನ್ಸ್ ಇಲ್ಲ. ಅಲ್ಲ, ಆನೆಸ್ಟಾಗಿ ಹೇಳ್ತಾ ಇದ್ದೀನಿ, ರೋಹಿಣಿ ಇಲ್ಲ ಅಂದಿದ್ರೆ ನಿಮ್ಮ ಅಣ್ಣ ಇದುವರೆಗೂ ಯಾವ ಕೆಲಸಕ್ಕೂ ಹೋಗದೆ ರೋಡಲ್ಲೇ ಅಲ್ಕೊಂಡಿರ್ತಿದ್ರು ಅಂತಾಳೆ. ಆಗ ಅಲ್ಲಿಗೆ ರೋಹಿಣಿ ಮತ್ತು ಮನೋಜ ಇಬ್ಬರು ಬರ್ತಾರೆ. ಲೇ ರವಿ ಅಂತ ಕೂಗ್ತಾನೆ. ಆಗ ರವಿ, ಹೇಳೋ ಅಂತಾನೆ. ಆಗ ಮನೋಜ, ನೋಡ್ದೇನೋ ಅಪ್ಪ ಯಾವ ರೀತಿ ಹೇಳಿದ್ರು ಅಂತಾನೆ. ಆಗ ರವಿ, ಬೇರೆ ಏನೋ ಹೇಳಬೇಕಿತ್ತು, ನೀನು ದಿಢೀರಂತ ಬಂದು ಆಸ್ತಿಲ್ ಪಾಲು ಕೇಳಿದರೆ ಇನ್ನೇನು ಮಾಡ್ತಾರೆ ಅಂತಾನೆ. ಆಗ ಮನೋಜ, ಲೋ, ನನ್ನ ಸಿಚುವೇಶನ್ ನೀನಾದರೂ ಅರ್ಥ ಮಾಡ್ಕೊಳ್ಳೋ, ಆಲ್ರೆಡಿ ನನ್ನ ಹತ್ರ ಇರೋ 30 ಲಕ್ಷನ ಅಲ್ಲಿ ಕೊಟ್ಬಿಟ್ಟಿದ್ದೀನಿ, ಬ್ಯಾಂಕಲ್ಲಿ ಕನ್ಫರ್ಮ್ ಆಗಿ 2 ಕೋಟಿ ಲೋನ್ ಸಿಗುತ್ತೆ, ಉಳಿದಿದ್ದ 70 ಲಕ್ಷನ ನೀನಾದರೂ ರೆಡಿ ಮಾಡಿಕೊಡ್ತೀಯಾ ಅಂತಾರೆ. ಆಗ ರವಿ, ಲೇ ಹೋಗಲೇ, 70 ಲಕ್ಷಕ್ಕೆ ನಾನೆಲ್ಲಿ ಹೋಗಲಿ, ಅದಿದ್ದಿದ್ರೆ ಇಷ್ಟೊತ್ತಿಗಾಗಲೇ ನಾನೇ ಸ್ವಂತವಾಗಿ ರೆಸ್ಟೋರೆಂಟ್ ಓಪನ್ ಮಾಡ್ತಿದ್ದೆ ಅಂತಾನೆ. ಆಗ ಮನೋಜ, ಲೇ ನಿನ್ನ ಹತ್ರ ಇಲ್ಲ ಅಂತ ನನಗೂ ಚೆನ್ನಾಗಿ ಗೊತ್ತು ಕಣೋ, ನಿಮ್ಮ ಮಾವನ ಹತ್ರ ಇದೆ ಅಲ್ವಾ ಅಂತಾನೆ. ಆಗ ಶ್ರುತಿ, ಏನು ನಮ್ಮಪ್ಪನ ಹತ್ರನ ಅಂತ ಶಾಕ್ ಆಗ್ತಾಳೆ. ಆಗ ರೋಹಿಣಿ, ಹೌದು ಶ್ರುತಿ, ನಿಮ್ಮ ಅಪ್ಪನ ಹತ್ರ ಕೇಳೋದಕ್ಕಾಗುತ್ತಾ ಅಂತಾಳೆ. ಆಗ ಶ್ರುತಿ, ನಮ್ಮ ಅಪ್ಪನ ಹತ್ರ ಹೋಗಿ ಹೇಗೆ ಕೇಳಿ ಅಂತಾಳೆ. ಆಗ ಮನೋಜ, ಅದಾಗಲ್ಲ ಶ್ರುತಿ ಅವರೇ, ನಿಮ್ಮ ಅಪ್ಪನಿಗೆ ನೀವು ಒಬ್ಬಳೇ ಮಗಳಲ್ವಾ, ಹೇಗಿದ್ದರೂ ಎಲ್ಲ ಆಸ್ತಿನೂ ನಿಮಗೆ ಅಲ್ವಾ ಬರೋದು, ಅದ್ರ ಮೇಲೆ ನಿಮಗೂ ರೈಟ್ಸ್ ಇದ್ದೇ ಇರುತ್ತೆ ಅಲ್ವಾ, ನಾವು ನಿಮ್ಮ ಹತ್ರ ಸಾಲ ಕೇಳ್ತಾ ಇರೋದು ಅಷ್ಟೇ ಅಂತ ರೋಹಿಣಿ ಹೇಳ್ತಾಳೆ. ನೋಡಿ ರೋಹಿಣಿಯವರೇ, ನಿಮ್ಮ ಯಜಮಾನ್ರು ಮಾವನ ಹತ್ರ ಹೋಗಿ ಆಸ್ತಿಲಿ ಶೇರ್ ಕೊಡಿ ಅಂತ ಕೇಳಿದಾಗೆ ನಾನು ನಮ್ಮಪ್ಪನ ಹತ್ರ ಹೋಗಿ ಕೇಳೋದಕ್ಕೆ ಆಗೋದಿಲ್ಲ. ಇನ್ಫ್ಯಾಕ್ಟ್ ಅವ್ರ ಆಸ್ತಿಲಿ ಪಾಲು
ಕೊಡಲಿಲ್ಲ ಅಂದರೂ ಐ ಡೋಂಟ್ ಕೇರ್ ಅಂತಾಳೆ. ಆಗ ಮನೋಜ, ಏನು ಶ್ರುತಿ ಈಗ ಕೇಳ್ತಾ ಇದೀಯಾ, ನಿಮ್ಮಪ್ಪ ಸಂಪಾದನೆ ಮಾಡಿರೋದು ನಿನಗೆ ಅಲ್ವಾ ಅಂತಾನೆ. ಆಗ ಶ್ರುತಿ, ನಮ್ಮಪ್ಪ ನನ್ನ ಓದಿಸಿದ್ದಾರೆ, ಬೆಳೆಸಿದ್ದಾರೆ, ಒಳ್ಳೆ ಲೈಫ್ ಕಟ್ಕೊಟ್ಟಿದ್ದಾರೆ, ನನಗೆ ಅಷ್ಟು ಸಾಕು, ಇವಾಗ ನಾನೇ ದುಡಿತಾ ಇದ್ದೀನಿ. ಅಕಸ್ಮಾತ್ ಅವರ ಆಸ್ತಿನ ನನಗೆ ಕೊಡ್ತೀನಿ ಅಂತ ಹೇಳಿದ್ರು ಕೂಡ ನಾನು ಹೋಗಿ ಯಾವತ್ತೂ ಕೇಳೋದಿಲ್ಲ. ಅದು ಅವ್ರ ಇಷ್ಟ. ನಾನು ಹೋಗಿ ಕೇಳಿ ಅವರಿಗೆ ಹರ್ಟ್ ಮಾಡೋದಕ್ಕೆ ನನಗಿಷ್ಟ ಇಲ್ಲ ಅಂತ ಹೇಳ್ತಾಳೆ. ಆಗ ಮನೋಜ, ಹೋಗಲಿ ನೀನಾದರೂ ಹೋಗಿ ಕೇಳು ಅಂತ ರವಿಗೆ ಹೇಳ್ತಾನೆ. ಆಗ ರವಿ, ನಾನು ಹೋಗಿ ಕೇಳೋದಕ್ಕಾಗಲ್ಲ, ನಾನು ಹೋಗಿ ಅವ್ರ ಹತ್ರ ದುಡ್ಡು ಕೇಳಿದರೆ ಮರ್ಯಾದೆ ಇರುತ್ತೇನೋ ಅಂತ ಅಂತಾನೆ. ಆಗ ಮರ್ಯಾದೆ ಇರುತ್ತಾ ಅಂತ ರವಿ ಕೋಪ ಮಾಡ್ಕೊಳ್ತಾನೆ. ಆಗ ಮನೋಜ ಮತ್ತು ರೋಹಿಣಿ ಇಬ್ಬರು ಕೋಪ ಮಾಡಿಕೊಂಡು ಮನೆಯೊಳಗೆ ಹೋಗ್ತಾರೆ. ಮನೆ ಒಳಗೆ ಹೋದ್ಮೇಲೆ ಮನೋಜ ಎಗರಾಡ್ತಾ ಇರ್ತಾನೆ. ಅಷ್ಟು ದೊಡ್ಡ ಮನೆ ತಗೊಂಡು ನಾವೆಲ್ಲಿ ಸೆಟ್ಲ್ ಆಗಿಬಿಡ್ತೀವಿ ಅಂತ ಇವರಿಗೆಲ್ಲ ಹೊಟ್ಟೆ ಉರಿ. ನೋಡ್ದ ರೋಹಿಣಿ ಯಾರೂ ಸಹಾಯ ಮಾಡ್ತಾ ಇಲ್ಲ ಅಂತ ಹೇಳ್ತಾನೆ. ಆಗ ರೋಹಿಣಿ, ಎಲ್ಲರೂ ಹಾಗೆ ಮನೋಜ್, ಅವ್ರವ್ರ ಲೈಫಲ್ಲಿ ಅವ್ರವ್ರು ಚೆನ್ನಾಗಿರೋದನ್ನು ನೋಡ್ಕೋತಾರೆ ಅಂತಾಳೆ. ಆಗ ಮನೋಜ್, ನೋಡು ರೋಹಿಣಿ, ನಾವು ಹೇಗಾದರೂ ಮಾಡಿ ನಾವು ದೊಡ್ಡ ಸ್ಥಾನಕ್ಕೆ ಬರಬೇಕು, ಇನ್ನೊಂದು ಸಲ ನಿಮ್ಮ ಅಪ್ಪನ ಕೇಳ್ತೀಯಾ ಅಂತ ಅಂತಾನೆ. ಆಗ ರೋಹಿಣಿ, ಇಲ್ಲ ಮನೋಜ್, ನಾನು ಮತ್ತೆ ಅವ್ರನ್ನ ಡಿಸ್ಟರ್ಬ್ ಮಾಡೋದಕ್ಕೆ ಆಗೋದಿಲ್ಲ. ನಾವು ಒಂದು ಮನೆ ತಗೊಳ್ಳೋದಕ್ಕೆ ಇಷ್ಟು ಒದ್ದಾಡ್ತಾ ಇದ್ದೀವಿ, ಹಾಗಾದರೆ ನಮ್ಮ ಅಪ್ಪ ಎಷ್ಟೊಂದು ಕಷ್ಟ ಅನುಭವಿಸಿರ್ಬೇಡ. ಅವ್ರ ಪಾರ್ಟ್ನರ್ ಯಾಮಾರಿಸಿರೋದ್ರಿಂದ ಅವರು ಇನ್ನೂ ಜೈಲಲ್ಲೇ ಇದ್ದಾರೆ. ಇಂಥ ಟೈಮ್ನಲ್ಲಿ ನಾವು ಮತ್ತೆ ದುಡ್ಡು ಕೇಳೋದು ಸರಿ ಇರೋದಿಲ್ಲ. ಯಾವತ್ತಿದ್ರೂ ಅವ್ರ ಹತ್ರ ಇರೋ ಆಸ್ತಿ ನಮಗೆ ಅಲ್ವಾ ಬರೋದು. ಈಗ ಅದನ್ನು ಬಿಡಿ, ಬೇರೆ ಏನಾದರೂ ದಾರಿ ಇದೆಯಾ ಅಂತ ನೋಡೋಣ ಅಂತ ಮಾತನ್ನ ಬದಲಾಯಿಸ್ತಾಳೆ. ಇವಾಗ ನಮಗೆ 70 ಲಕ್ಷ ಸಾಲ ಕೊಡೋದಕ್ಕೆ ಅಂತ ಇರೋದು ಗುಪ್ತಾ ಸರ್ ಒಬ್ಬರೇ. ಅವ್ರಿಗೆ ನಾನಂದರೆ ತುಂಬ ಇಷ್ಟ. ನಮಗೋಸ್ಕರ ಏನು ಬೇಕಾದರೂ ಮಾಡೋದಕ್ಕೆ ರೆಡಿ ಇದ್ದಾರೆ. ಬಿಸ್ನೆಸ್ನ ಇನ್ನೂ ಸ್ವಲ್ಪ ಡೆವಲಪ್ ಮಾಡಿದರೆ ಅವ್ರ ಹತ್ರ ನಾನು ದುಡ್ಡು ತಗೋಬಹುದು ಅಂತ ಮನೋಜ್ ಹೇಳ್ತಾನೆ. ಆಗ ರೋಹಿಣಿ, ಐಡಿಯಾ ಚೆನ್ನಾಗಿದೆ, ಬಿಸ್ನೆಸ್ನ ಡೆವಲಪ್ ಮಾಡೋದಕ್ಕೆ ಏನು ಬೇಕೋ ಅದನ್ನು ಮಾತ್ರ ಮಾಡಿ ಎಲ್ಲರ ಮುಂದೆ ನಾವು ಗೆದ್ದು ತೋರಿಸ್ಬೇಕು. ಪರ್ಮನೆಂಟಾಗಿ ಈ ಮನೆ ನಮ್ಮ ಕೈಗೆ ಬರಲೇಬೇಕು. ಅದಕ್ಕೆ ಏನು ಬೇಕೋ ಅದನ್ನು ನಾವು ಮಾಡಲೇಬೇಕು. ಆದಷ್ಟು ಬೇಗ ನಮ್ಮ ಹೆಸರಲ್ಲಿ ಮನೇನ ರಿಜಿಸ್ಟರ್ ಮಾಡ್ಕೊಂಬಿಡೋಣ ಅಂತಾಳೆ. ಆಗ ಮನೋಜ, ಸರಿ ಆಯಿತು, ನಾಳೆನೇ ಹೋಗಿ ಇದ್ರ ಬಗ್ಗೆ ಗುಪ್ತಾ ಸರ್ ಹತ್ರ ಮಾತಾಡ್ತೀನಿ ಅಂತ ಅಂತಾನೆ. ಆಗ ರೋಹಿಣಿ, ಹಾಂ ಹಾಗೆ ಮಾಡಿ ಅಂತಾಳೆ. ಆಗ ಮನೋಜ್ ಇದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾನೆ. ಈ ಕಡೆ ಸೂರ್ಯ ಮತ್ತು ಮೀನಾ ಕುತ್ಕೊಂಡು ಮಾತಾಡ್ತಾ ಇರ್ತಾರೆ. ಆಗ ಸೂರ್ಯ, ನಿನಗೆ ಈ ಮನೆ ಇಷ್ಟ ಆಯ್ತೇನೆ ಅಂತ ಕೇಳ್ತಾನೆ. ಆಗ ಮೀನಾ, ಇಲ್ಲ ರೀ, ಇಷ್ಟ ಆಗಲಿಲ್ಲ ಅಂತಾಳೆ. ಆಗ ಸೂರ್ಯ, ಹಾಂ ಇಷ್ಟ ಆಗಲಿಲ್ವಾ, ಇಷ್ಟು ದೊಡ್ಡ ಮನೆ ಇದೆ, ನಿನಗಿಷ್ಟ ಆಗಲಿಲ್ವಾ ಅಂತಾನೆ. ಆಗ ಮೀನಾ, ಇಷ್ಟೆಲ್ಲ ಇದ್ದರೆ ಯಾರೂ ಒಳ್ಳೆ ಮನೆ ಅಂತ ಹೇಳೋದಿಲ್ಲ ರೀ. ಮನೆ ಎಷ್ಟು ದೊಡ್ಡದಾಗಿದ್ದರೆ ಏನು ಪ್ರಯೋಜನ, ಅದರಲ್ಲಿ ಇರೋರ ಮನಸ್ಸು ಚಿಕ್ಕದು ಅಂತಾಳೆ. ಆಗ ಸೂರ್ಯ, ಓ ಹಾಗಾದರೆ ನಿನಗೆ ಈ ಥರ ಮನೆ ಬೇಡವಾ, ನಾನು ಇಲ್ಲೇ ಎಲ್ಲಾದರೂ ಪಕ್ಕದಲ್ಲಿ ಒಂದು ಬಂಗ್ಲೆ ತಗೊಳ್ಳೋಣ ಅಂತ ಇದ್ದೆ ಅಂತಾನೆ. ಆಗ ಮೀನಾ, ಹಾಂ ನೀವು ಕಿಂಡಲ್ ಮಾಡ್ತಾ ಇದ್ದೀರಾ ಅಂತ ನನಗೆ ಗೊತ್ತು. ನೀವು ನಿಜವಾಗ್ಲೂ ಈ ರೀತಿ ಮನೆ ತಗೋತೀನಿ ಅಂದರೆ ನನಗೆ ಬೇಕಾಗಿಲ್ಲ. ಇಷ್ಟು ದೊಡ್ಡ ಮನೆ ಇಟ್ಕೊಂಡು ಏನ್ರಿ ಮಾಡೋದು, ಎಲ್ಲಿ ನಮ್ಮ ಕುಟುಂಬ ಬೇರೆ ಆಗ್ಬಿಡುತ್ತೋ ಅಂತ ನಾನು ಭಯದಲ್ಲಿ ಇದ್ದರೆ ನೀವು ನೋಡಿದ್ರೆ ಕಾಮಿಡಿ ಮಾಡ್ತಾ ಇದ್ದೀರಾ ಅಂತಾಳೆ. ಆಗ ಸೂರ್ಯ, ಇವತ್ತು ಅವನು ಮಾಡಿದ ಕೆಲಸಕ್ಕೆ ಅವನಿಗೆ ಸರಿಯಾಗಿ ಬೀಳ್ತಾ ಇದ್ವು, ಆದರೆ ಅಪ್ಪ ಬಂದು ತಡೆದ್ಬಿಟ್ರು, ಸುಮ್ಮನೆ ಆದೆ ಅಂತ ಅಂತಾನೆ. ಆಗ ಮೀನಾರಿ, ಅವ್ರು ಯಾವಾಗಲೂ ಹಾಗೆ ತಾನೇ ಮಾಡೋದು, ಅಷ್ಟೇ ಯಾಕೆ, ಅತ್ತೆನೂ ಅವರಿಗೆ ಸಪೋರ್ಟ್ ಮಾಡೋದು. ಬಂದಾಗಿಂದ ಈ ಮನೇನ ನೋಡಿದಾಗಿಂದ ರೋಹಿಣಿನ ಹೊಗಳಿದ್ದು. ಅತ್ತೆಗೂ ಇಲ್ಲೇ ಇರಬೇಕು ಅನ್ನೋ ಐಡಿಯಾ ಇದೆ ಅನಿಸುತ್ತೆ. ಅವರೇನಾದರೂ ಇಲ್ಲಿಗೆ ಬಂದರೆ ಮಾವನಿಗೆ ಬೇರೆ ದಾರಿನೇ ಇಲ್ಲ ರೀ, ಅವರು ಇಲ್ಲಿಗೆ ಬರಬೇಕು ಅಂತಾಳೆ. ಆಗ ಸೂರ್ಯ, ಸಾಧ್ಯನೇ ಇಲ್ಲ, ಅಪ್ಪ ಸಕ್ಕರೆ ಏನಾದರೂ ಈ ಮನೆಗೆ ಬಾ ಅಂತ ಹೇಳಿದ್ರೆ ಅಪ್ಪ ಬರೋದಿಲ್ಲ, ನೀನು ಬೇಕಾದರೆ ಹೋಗು ಅಂತ ಹೇಳಿ ಅಪ್ಪ ಅದೇ ಮನೇಲಿ ಇರ್ತಾರೆ, ಇಲ್ಲಿ ಬರೋದಿಲ್ಲ ಕಣೆ ಅಂತ ಅಂತಾನೆ. ನೋಡೆ ಮೀನಾ, ಮನೆ ಅಂದರೆ ಹೇಗಿರಬೇಕು ಗೊತ್ತಾ, ನಮ್ಮ ಹಳ್ಳೀಲಿ ಲಕ್ಕಿ ಇದ್ದಾರಲ್ಲ ಆಗಿರಬೇಕು. ಅದಕ್ಕೆ ವಯಸ್ಸಾದ ಮೇಲೆ ಅಲ್ಲೇ ಒಂದು ಮನೆ ತಗೊಂಡು ಹೋಗ್ಬಿಡೋಣ ಅಂತ ಇದ್ದೀನಿ.
ಅಲ್ಲೇ ಸೆಟ್ಲಾಗಿಬಿಡೋಣ ಅಂತಾನೆ ಅಷ್ಟರಲ್ಲಿ ಸೂರ್ಯನಿಗೆ ಛಾಯಾ ಕಡೆಯಿಂದ ಕಾಲ್ ಬರುತ್ತೆ. ನಾನು ನಾಳೆ ಬೆಂಗಳೂರಿಗೆ ಬೆಳಗ್ಗೆನೇ ಬರ್ತಾ ಇದ್ದೀನಿ, ಬಂದು ಪಿಕ್ ಮಾಡೋಕ್ಕಾಗುತ್ತಾ ಅಂತ ಅಂತಾಳೆ. ಆಗ ಸೂರ್ಯ ಸರಿ ಆಯಿತು ಬನ್ನಿ ಮೇಡಮ್, ನಾನು ಕಾಯ್ತಾ ಇರ್ತೀನಿ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾನೆ. ಸರಿ ಬನ್ನಿ ಒಳಗೆ ಹೋಗೋಣ ಅಂತ ಹೇಳಿದಾಗ, ಸುಮ್ಮನೆ ಇರಮ್ಮಿ, ಸ್ವಲ್ಪ ಹೊತ್ತು ಇಲ್ಲೇ ಕೂತ್ಕೊಂಡು ಆರಾಮಾಗಿ ಮಾತಾಡ್ಕೊಂಡಿರೋಣ ಅಂತ ಅಲ್ಲೇ ಮಾತಾಡ್ತಾ ಇರ್ತಾರೆ. ಈ ಕಡೆ ರೋಹಿಣಿ ಮಲಗಿರುವಾಗ ಇದ್ದಕ್ಕಿದ್ದಾಗೆ ಶಾಂತಿ ಬಂದು ಅವಳ ಕೈ ಹಿಡಿದು ಆಚೆ ಎಳ್ಕೊಂಡು ಬರ್ತಾಳೆ. ಆಗ ರೋಹಿಣಿ ಯಾಕತ್ತೆ ಏನಾಯಿತು ಅಂತಾಳೆ. ಆಗ ಶಾಂತಿ, ಏಯ್ ಆ್ಯಕ್ಟಿಂಗ್ ಮಾಡಬೇಡ ಕಣೆ, ನೀನು ಎಂಥವಳು ಅಂತ ಚೆನ್ನಾಗಿ ಗೊತ್ತಾಯಿತು, ಎಲ್ಲ ವಿಷಯನೂ ಗೊತ್ತಾಯಿತು ಕಣೆ ಅಂತಾಳೆ. ಆಗ ರೋಹಿಣಿ, ಏನು ಹೇಳ್ತಾ ಇದ್ದೀರಾ ಅತ್ತೆ ಅಂತಾಳೆ. ಆಗ ಶಾಂತಿ, ನೀನು ಫೋನ್ನಲ್ಲಿ ನಿಮ್ಮ ಮಾವನ ಜೊತೆ ಮಾತಾಡ್ತಾ ಇದ್ದೆ ಅಂತ ಹೇಳಿದೆ ತಾನೇ ಅಂತಾಳೆ. ಆಗ ರೋಹಿಣಿ, ಹೌದು ಅತ್ತೆ ಅಂತಾಳೆ. ಶಾಂತಿ, ಸುಳ್ಳು ಹೇಳ್ಬೇಡ ಕಣೆ, ನೀನು ನಿಮ್ಮ ಮಾವನ ಜೊತೆ ಮಾತಾಡ್ತಾ ಇದ್ದೀನಿ ಅಂತ ಹೇಳಿ ನಿನ್ನ ಫ್ರೆಂಡ್ ಪೂಜಾ ಜೊತೆ ತಾನೇ ಮಾತಾಡ್ತಾ ಇದ್ದೆ ಅಂತಾಳೆ. ಆಗ ರೋಹಿಣಿಗೆ ಶಾಕ್ ಆಗುತ್ತೆ. ಅದಾಗಲ್ಲ ಅತ್ತೆ ಅಂತಾಳೆ. ಆಗ ಶಾಂತಿ, ಏಯ್ ನನ್ನ ಅತ್ತೆ ಅಂತ ಕರಿಬೇಡ ಕಣೆ, ನೀನು ನಿನ್ನ ಮೇಲೆ ಎಷ್ಟು ನಂಬಿಕೆ ಇಟ್ಕೊಂಡಿದ್ದೆ, ನೀನು ಯಾರ ಹತ್ರ ಸುಳ್ಳು ಹೇಳಿದ್ರು ಪರವಾಗಿಲ್ಲ, ಆದರೆ ನನ್ನ ಹತ್ರನೇ ಸುಳ್ಳು ಹೇಳಿದೆ, ನನ್ನ ಹತ್ರನೇ ಆ್ಯಕ್ಟಿಂಗ್ ಮಾಡ್ತೀಯಾ, ಬಾಯ್ ಬಿಟ್ಟು ಮಾತಾಡೆ ಅಂತ ಬೈತಾಳೆ. ಆಗ ರೋಹಿಣಿ, ಅದು ಅತ್ತೆ ಅಂತ ಅಂತಾಳೆ. ಆಗ ಶಾಂತಿ, ಏನೇ ನನ್ನ ಹತ್ರನೇ ಸುಳ್ಳು ಹೇಳಿ ಮತ್ತೆ ಯಾಮಾರಿಸ್ಬೇಕು ಅಂತ ಇದೆಯಾ, ಒಳ್ಳೆ ಫ್ರಾಡ್ ಸವಾಸ ಆಯಿತು ಕಣೆ, ನನಗೆ ನಿನ್ನ ಹೋಗಿ ನನ್ನ ಮಗನಿಗೆ ತಂದ್ಕೊಂಡೆ ನೋಡು, ಅದೇ ಕಣೆ ನಾನು ಮಾಡಿದ ತಪ್ಪು, ಹೋಗೆ ಮನೆಯಿಂದ ಆಚೆ ಹೋಗೆ ಅಂತ ಶಾಂತಿ ಅಂತಾಳೆ. ಆಗ ರೋಹಿಣಿ, ಅತ್ತೆ ಏನು ಮಾಡ್ತಾ ಇದ್ದೀರಾ ಅತ್ತೆ ಅತ್ತೆ ಅಂತಾಳೆ. ಆಗ ಶಾಂತಿ, ಏಯ್ ನಡಿಗೆ ಆಚೆ ಅಂತ ಅವಳ ಕೈ ಹಿಡ್ಕೊಂಡು ಹೋಗಿ ಆಚೆ ತಳ್ತಾಳೆ. ಆಗ ರೋಹಿಣಿ, ಅತ್ತೆ ನನ್ನ ಬಿಟ್ಬಿಡಿ ಅತ್ತೆ ನನ್ನ ಬಿಟ್ಬಿಡಿ ಅಂತ ರೋಹಿಣಿ ನಿದ್ದೆ ಕಣ್ಣಲ್ಲಿ ಹಾಸಿಗೆ ಮೇಲೆ ಒದ್ದಾಡಿಕೊಂಡು ಮನೋಜನ್ಗೆ ಒದ್ದು ಕೆಳಗೆ ಬೀಳಿಸ್ತಾಳೆ. ನಂತರ ನಿದ್ದೆ ಕಣ್ಣಲ್ಲಿ, ಅತ್ತೆ ಬೇಡ ಅತ್ತೆ ಅಂತ ಒದ್ದಾಡ್ತಾ ಇರೋದನ್ನ ನೋಡಿ ಮನೋಜ್ಗೆ ಭಯ ಆಗುತ್ತೆ. ಆಗ ಮನೋಜ್ ಎದ್ದು ರೋಹಿಣಿ ಅಂತ ಕೈ ಹಿಡಿದು ಅವಳನ್ನ ಎಬ್ಬಿಸ್ತಾನೆ. ಆಗ ರೋಹಿಣಿ ಸಡನ್ನಾಗಿ ಎದ್ದು ಸುತ್ತ ನೋಡಿ ಮನೋಜ್ನ ನೋಡ್ತಾಳೆ. ಮನೋಜ್, ಯಾಕೆ ರೋಹಿಣಿ, ಯಾಕೆ ಏನಾಯಿತು, ಯಾಕೆ ಹೀಗೆ ಆಡ್ತಾ ಇದೀಯಾ ಅಂತಾನೆ. ಆಗ ರೋಹಿಣಿ ಮನೋಜ್ನ ನೋಡ್ತಾ ಇರ್ತಾಳೆ. ಅಲ್ಲ ಏನಾಯಿತು ಇವಾಗ, ಅಮ್ಮನ ಯಾಕೆ ಕರಿತಾ ಇದ್ದೆ ನೀನು ಅಂತ ಮನೋಜ್ ಕೇಳ್ತಾನೆ. ಆಗ ರೋಹಿಣಿ, ಏನೂ ಇಲ್ಲ ಮನೋಜ್, ಹೊಸ ಮನೆ ಅಲ್ವಾ, ಸರಿಯಾಗಿ ನಿದ್ದೆ ಬರಲಿಲ್ಲ ಅಷ್ಟೇ, ಎಲ್ಲೋ ಅರ್ಧಂಬರ್ಧ ಕನಸು ಬಿದ್ದಿರಬೇಕು ಅಷ್ಟೇ ಮನೋಜ್ ಅಂತಾಳೆ. ಆಗ ಮನೋಜ್, ಇಲ್ಲಿ ದೆವ್ವ ಇಲ್ಲ ಅಂತ ಹೇಳಲಿಲ್ವಾ, ಮತ್ತ್ಯಾಕೆ, ಯಾವ ಥರ ಕನಸು ಬಿತ್ತು ನಿನಗೆ ಅಂತಾನೆ. ಆಗ ರೋಹಿಣಿ, ಅದೇನು ಅಂತ ಸರಿಯಾಗಿ ನೆನಪಿಲ್ಲ ಮನೋಜ್, ಎಲ್ಲ ಮರ್ತೋಯ್ತು ಅಂತಾಳೆ. ಆಗ ಮನೋಜ್, ಸರಿ ಆಯಿತು ಮಲಗು ಅಂತ ಹೇಳ್ತಾನೆ. ಆಗ ರೋಹಿಣಿ ಅಂತ ಹೇಳಿ ಅವನು ಮಲಗ್ತಾನೆ. ಆಗ ರೋಹಿಣಿ ಯೋಚನೆ ಮಾಡ್ತಾ, ಏನಿದು, ಇದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೆ, ಹಾಗಾಗಿ ಇದೇ ಥರ ಕನಸು ಬೀಳ್ತಾ ಇದೆಯಾ, ಏನಾದರೂ ಸಿಕ್ಕಾಕೊಂಡು ಬಿಡ್ತೀನಾ, ಅದಕ್ಕೆ ಈ ಥರ ಏನಾದರೂ ಮುನ್ಸೂಚನೆನಾ ಅಂತ ರೋಹಿಣಿ ಮನಸ್ಸಲ್ಲೇ ಅಂದ್ಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ. ಈ ಕಡೆ ಸೂರ್ಯ ಬೆಳಿಗ್ಗೆನೇ ಹೋಗಿ ಚಾಯನ ಪಿಕ್ ಮಾಡಿಕೊಂಡು ಬರ್ತಾ ಇರ್ತಾನೆ. ಹೇಗಿದ್ದೀರಾ ಮೇಡಮ್, ಓದ್ ಕೆಲಸ ಮುಗಿತಾ ಅಂತ ಕೇಳ್ತಾನೆ. ಆಗ ಚಾಯ, ಹಾಂ ಪರವಾಗಿಲ್ಲ, ಎಲ್ಲ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ ಅಂತ ಅಂತಾಳೆ. ಹೋದ ಸಲ ಬಂದಾಗ ರಿಜಿಸ್ಟ್ರೇಷನಿಗೆ ಬಂದಿದ್ದೆ, ಆದರೆ ಆ ಕೆಲಸ ನಡೀಲಿಲ್ಲ, ಆ ಕೆಲಸ ಆಗಿದ್ದರೆ ನಾನು ಮತ್ತೆ ಬರೋ ಅವಶ್ಯಕತೆನೇ ಇರ್ತಾ ಇರಲಿಲ್ಲ ಅಂತಾಳೆ. ಆಗ ಸೂರ್ಯ, ಯಾಕೆ ಮೇಡಮ್ ಏನಾಯಿತು ಅಂತಾನೆ. ಛಾಯ, ಅದು ಒಂದು ಚಿಕ್ಕ ಪ್ರಾಬ್ಲಮ್ ಆಯಿತು, ನನ್ನ ಹತ್ರ ಇದ್ದಿದ್ದ ಅಮೌಂಟ್ ಬೇರೆ ಥರನೇ ಖರ್ಚಾಗೋಯ್ತು ಅಂತಾಳೆ. ಆಗ ಸೂರ್ಯ, ಎಷ್ಟು ಖರ್ಚಾಯಿತು ಮೇಡಮ್ ಅಂತಾನೆ. ಆಗ ಛಾಯ, 30 ಲಕ್ಷ ಅಂತಾಳೆ. ಆಗ ಸೂರ್ಯ, 30 ಲಕ್ಷ ಖರ್ಚಾಯ್ತಾ ಅಂತಾನೆ. ಆಗ ಛಾಯ, ಹೌದು, ನನ್ನ ಹತ್ರ ಫೋರ್ಸ್ ಮಾಡಿ ಇಬ್ಬರು ಫ್ರಾಡ್ಗಳು ದುಡ್ಡು ಕಿತ್ಕೊಂಡ್ಬಿಟ್ರು, ಲಾಸ್ಟ್ ಟೈಮಲ್ಲಿ ಸ್ಟೇಷನ್ನಲ್ಲಿ ವಿಟ್ನೆಸ್ಗೆ ಅಂತ ನೀವು ಸೈನ್ ಮಾಡಿದ್ರಿ ಗೊತ್ತಾ ಅಂತಾಳೆ. ಆಗ ಸೂರ್ಯ, ಹಾಂ ಹೌದೌದು ಮೇಡಮ್, ಏನು ದುಡ್ಡಿನ ವಿಷಯ ಅಂತ ಹೇಳಿದ್ರಲ್ಲ ಮೇಡಮ್ ಅಂತಾನೆ. ಛಾಯ, ಹಾಂ ಹೌದು ಅದೇ ವಿಷಯ ಅಂತಾಳೆ. ಆಗ ಸೂರ್ಯ, ಹಾಗಾದರೆ ನಿಮಗೆ ಯಾರೋ ಯಾಮಾರಿಸ್ಬಿಟ್ಟವ್ರಾ, ಯಾರಂತ ಹೇಳಿ ಮೇಡಮ್, ನನಗೆ ಗೊತ್ತಿರೋರು ತುಂಬ ಜನ ಇದ್ದಾರೆ, ಅವ್ರಿಗೆ ಹೇಳಿ ಅವ್ರನ್ನ ಹಿಡ್ದು ಹಾಕಿಸ್ತೀನಿ ಅಂತಾನೆ. ಆಗ ಛಾಯ, ಅಯ್ಯೋ ಅದೆಲ್ಲ ಮುಗ್ದೋಗಿರೋದು ಸೂರ್ಯ ಅವರೇ, ಅದ್ರ ಬಗ್ಗೆ ಯೋಚನೆ ಮಾಡೋದಕ್ಕೆ ಇಷ್ಟ ಇಲ್ಲ. ಸೂರ್ಯ ಅವರೇ, ನೀವು ನನ್ನ ಫ್ಲ್ಯಾಟ್ ಹತ್ರ ವೆಯ್ಟ್ ಮಾಡ್ತಾಯಿರಿ, ನಾನು ಒಂದು 10 ನಿಮಿಷ ರೆಡಿಯಾಗಿ ಬಂದುಬಿಡ್ತೀನಿ, ರಿಜಿಸ್ಟ್ರೇಷನ್ ಆಫೀಸ್ ಹತ್ರ ಹೋಗಿ ಬಂದುಬಿಡೋಣ ಅಂತಾಳೆ. ಆಗ ಸೂರ್ಯ, ಸರಿ ಆಯಿತು ಮೇಡಮ್ ಅಂತಾನೆ. ಈ ಕಡೆ ಶಾಂತಿ ಮತ್ತು ರಂಗನಾಥ್ ಅವರು ಇಬ್ಬರು ವಾಕಿಂಗ್ ಬರ್ತಾ ಇರ್ತಾರೆ. ಏನೇ ಯಾವಾಗ ವಾಕಿಂಗ್ ಕರೆದ್ರೂ ಬರ್ತಾ ಇರಲಿಲ್ಲ,
ಇವಾಗೇನೇ ಬರ್ತಾ ಇದೆಯಾ ಅಂತಾರೆ ರಂಗನಾಥ್ ಅವರು. ಶಾಂತಿ, ಎಲ್ಲಿ ಅಲ್ಲಿ ವಾಕಿಂಗಾ, ಹೋಗ್ಬೇಕಾಗಿತ್ತಾ? ಅಲ್ಲಿ ಆಚೆ ಬಂದರೆ ಸಾಕು, ಹೊಗೆ ಧೂಳು ಯಾರಲ್ಲಿ ಬರ್ತಾರೆ? ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಘಮ ಘಮ ಅಂತ ಪರಿಮಳ ಬರ್ತಾ ಇದೆ, ಎಷ್ಟು ತಣ್ಣಗೆ ಗಾಳಿ ಬೀಸ್ತಾ ಇದೆ ಅಂತಾಳೆ. ಆಗ ರಂಗನಾಥ್, ಹೌದು ಕಣೆ, ದುಡ್ಡಿರೋರು ಮನೆ ಮುಂದೆ ಬಂದರೆ ಸಾಕು ನಿನಗಾಗ ಅನಿಸುತ್ತೆ ಅಂತ ಕಿಂಡಲ್ ಮಾಡ್ತಾ ಇರ್ತಾನೆ. ಆಗ ಎಳ್ನೀರು ಕುಡಿಯೋದಕ್ಕೆ ಅಂತ ಬರ್ತಾರೆ. ಎಳ್ನೀರು ಕುಡಿಬೇಕಾದ್ರೆ ಎಳ್ನೀರು ಮಾರೋನು, ನೀವು ಹೊಸ್ದಾಗಿ ಬಂದಿದ್ದೀರಾ ಸರ್ ಇಲ್ಲಿಗೆ ಅಂತ ಕೇಳ್ತಾರೆ. ಆಗ ರಂಗನಾಥ್ ಅವರು, ಹೌದಪ್ಪ ಹೊಸ್ದಾಗಿ ಬಂದಿದ್ದೀವಿ ಅಂತ ಅಂತಾನೆ. ಆಗ ಎಳ್ನೀರು ಮಾರೋನು, ಮನೆ ಎಲ್ಲಿ ಸರ್ ಅಂತ ಕೇಳ್ತಾನೆ. ಆಗ ರಂಗನಾಥ್ ಅವರು ಅಡ್ರೆಸ್ ಹೇಳ್ತಾರೆ. ಆಗ ಎಳ್ನೀರು ಮಾರೋನಿಗೆ ಶಾಕ್ ಆಗುತ್ತೆ. ಆಗ ರಂಗನಾಥ್ ಅವರು, ನೋಡಪ್ಪ ನಾನು ಇನ್ಮೇಲೆ ಡೈಲಿ ಬರ್ತೀನಿ, ಒಂದು ಎಳ್ನೀರಿಗೆ ಡೈಲಿ ಒಂದು 5 ರೂಪಾಯಿ ಕಡಿಮೆ ತಗೋಬೇಕು ನೀನು ಅಂತ ಹೇಳಿ ರಂಗನಾಥ್ ಅವರು ಹೋಗ್ತಾರೆ. ಆಗ ಎಳ್ನೀರು ಮಾರೋನು ಆ ಮನೆ ಓನರ್ಗೆ ಕಾಲ್ ಮಾಡಿ, ಈ ಥರ ನಿಮ್ಮ ಮನೆಗೆ ಯಾರೋ ಬಂದು ಸೇರಿಕೊಂಡಿದ್ದಾರೆ ಅಂತ ಅವರಿಗೆ ವಿಷಯ ತಿಳಿಸ್ತಾನೆ. ಈ ಕಡೆ ಛಾಯಾ ಬಂದು ಸೂರ್ಯ ಅವ್ರನ್ನ ರಿಜಿಸ್ಟ್ರ್ ಆಫೀಸಿಗೆ ಕರ್ಕೊಂಡು ಹೋಗ್ತಾರೆ. ಆಗ ರಿಜಿಸ್ಟ್ರೇಷನ್ ಮುಗಿಯೋದು ಸ್ವಲ್ಪ ಲೇಟ್ ಆಗುತ್ತೆ, ನೀವು ಕಾಫಿ ತಿಂಡಿ ಮುಗಿಸ್ಕೊಂಡು ಬನ್ನಿ ಸೂರ್ಯ ಅವರೇ ಅಂತ ಹೇಳ್ತಾಳೆ. ಆಗ ಸೂರ್ಯ, ಸರಿ ಆಯಿತು ಮೇಡಮ್ ಅಂತ ಹೇಳಿ ಹೋಗ್ತಾನೆ. ಈ ಕಡೆ ಸೂರ್ಯ ಗಾಡಿನ ಕ್ಲೀನ್ ಮಾಡ್ತಾ ಇರ್ತಾನೆ. ಆಗ ಅಲ್ಲಿಗೆ ಮನೋಜ, ರೋಹಿಣಿ ಮತ್ತು ಮನೋಜನ್ನ ಪಾರ್ಕ್ ಫ್ರೆಂಡ್ ಎಲ್ಲರೂ ಅದೇ ರಿಜಿಸ್ಟರ್ ಆಫೀಸಿಗೆ ಬರ್ತಾರೆ. ಆಗ ಪಾರ್ಕ್ ಫ್ರೆಂಡ್ ಸೂರ್ಯನ ನೋಡಿ, ಮನೋಜ ನಿನ್ನ ತಮ್ಮ ಅಲ್ಲೇ ಇದ್ದಾನೆ ನೋಡು, ಹಾಯ್ ಸೂರ್ಯ ಅವರೇ ಅಂತಾನೆ. ಆಗ ಮನೋಜ, ಅಯ್ಯೋ ಯಾಕೆ ಬ್ರೋ ಅವನನ್ನು ಮಾತಾಡ್ಸಿದ್ರಿ ಅಂತಾನೆ. ಆಗ ಸೂರ್ಯ, ಏನಪ್ಪ ಏನು ಮಾಡ್ತಾ ಇದ್ದೀರಾ 3 ಜನನೂ ಸೇರಿಕೊಂಡು ಅಂತ ಹತ್ರ ಬರ್ತಾನೆ. ಏನೋ ಮನೋಜ್ ರಿಜಿಸ್ಟ್ರೇಷನಿಗೆ ಬಂದಿದೆಯಾ, ಆಗಲೇ ಮನೆ ತಗೊಂಡ್ಬಿಟ್ಯಾ ಅಂತ ಕೇಳ್ತಾನೆ. ಆಗ ಮನೋಜ, ಇಲ್ಲ ಕಣೋ, ರಿಜಿಸ್ಟ್ರೇಷನಿಗೆ ಎಷ್ಟಾಗುತ್ತೆ ಅಂತ ಕೇಳ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ ಅಂತಾನೆ. ನೀನೇನು ಮಾಡ್ತಾ ಇದೀಯ ಇಲ್ಲಿ ಅಂತ ಕೇಳ್ತಾನೆ. ಆಗ ಸೂರ್ಯ, ಕಸ್ಟಮರ್ ಬಂದಿದ್ದಾರೆ, ಅವ್ರು ಒಳಗಿದ್ದಾರೆ, ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ ಅಂತಾನೆ. ಹಾಗಾದರೆ ನೀವು ಬನ್ನಿ ಒಳಗೆ ಮಾತಾಡ್ಕೊಂಡು ಬರೋಣ ಅಂತ ಪಾರ್ಕ್ ಫ್ರೆಂಡ್ ಸೂರ್ಯನ ಕರೀತಾನೆ. ಆಗ ಮನೋಜ್, ಅವನು ಯಾಕೆ ಬ್ರೋ, ಸುಮ್ಮನೆ ನಿಮಗೆ ಗೊತ್ತಿಲ್ಲ, ಸುಮ್ಮನೆ ಇರಿ ಅಂತಾನೆ. ಆಗ ಸೂರ್ಯ, ನೀವೇನಾದರೂ ಮಾಡ್ಕೊಡ್ರಪ್ಪ, ನಾನು ಬರೋದಿಲ್ಲ ಅಂತಾನೆ. ಈ ಕಡೆ ರೋಹಿಣಿ, ಮನೋಜ ಮತ್ತು ಪಾರ್ಕ್ ಫ್ರೆಂಡ್ 3 ಜನ ಒಳಗೆ ಒಂದು ಆಫೀಸರ್ ಹತ್ರ ರಿಜಿಸ್ಟ್ರೇಷನ್ಗೆ ಎಷ್ಟಾಗಬಹುದು ಅಂತ ಕೇಳ್ತಾ ಇರಬೇಕಾದ್ರೆ ಅದನ್ನು ಛಾಯಾ ನೋಡ್ತಾಳೆ. ನೋಡಿ ಕೋಪದಲ್ಲಿ ಅಲ್ಲಿಂದ ಬಂದು ಗಾಡೀಲಿ ಕೂತ್ಕೋತಾಳೆ. ಆಗ ಸೂರ್ಯ, ಯಾಕೆ ಮೇಡಮ್, ಯಾಕೆ ಹೋಗಿದ್ದ ಕೆಲಸ ಆಗಲಿಲ್ವಾ ಅಂತ ಅಂತಾನೆ. ಆಗ ಛಾಯಾ, ಹೋಗಿದ್ದ ಕೆಲಸ ಆಯಿತು, ನಾಳೆ ಬಂದು ಡಾಕ್ಯುಮೆಂಟ್ ತಗೊಳ್ಳಿ ಅಂತ ಹೇಳಿದ್ದಾರೆ ಅಂತಾಳೆ. ಆಗ ಸೂರ್ಯ, ಒಳ್ಳೆಯ ವಿಷಯ ಅಲ್ವಾ ಮೇಡಮ್, ನೀವು ಯಾಕೆ ಕೋಪ ಮಾಡ್ಕೊಂಡಿದ್ದೀರಾ ಅಂತಾನೆ. ಆಗ ಛಾಯಾ, ನನ್ನ ಲೈಫ್ನಲ್ಲಿ ಮತ್ತೆ ಯಾರನ್ನು ನೋಡಬಾರ್ದು ಅಂದ್ಕೊಂಡಿದ್ನೋ ಅವ್ರನ್ನ ನೋಡಿದೆ ಅಂತಾಳೆ. ಆಗ ಸೂರ್ಯ, ಸರಿ ಆಯಿತು ಮೇಡಮ್, ಟೆನ್ಷನ್ ಮಾಡ್ಕೋಬೇಡಿ ಅಂತಾನೆ. ಆಗ ಸೂರ್ಯ, ಶಾಪಿಂಗ್ ಹೋಗಬೇಕು ಅಂತ ಹೇಳಿದ್ರಲ್ಲ, ಹೋಗೋಣವಾ ಅಂತ ಕೇಳ್ತಾನೆ. ಆಗ ಛಾಯಾ, ಬೇಡ ನನಗೆ ಮೂಡ್ ಔಟ್ ಆಯಿತು, ಫ್ಲ್ಯಾಟ್ ಹತ್ರ ನಡೀರಿ ಅಂತಾಳೆ. ಆಗ ಸೂರ್ಯ, ಸರಿ ಮೇಡಮ್ ಅಂತ ಅಲ್ಲಿಂದ ಹೊರಡ್ತಾನೆ. ಆಗ ಛಾಯಾ ಗಾಡೀಲಿ ಯೋಚನೆ ಮಾಡ್ತಾ ಕೂತಿರ್ತಾಳೆ. ಆಗ ಸೂರ್ಯ, ಮೇಡಮ್ ಇನ್ನೂ ಟೆನ್ಷನ್ನಲ್ಲೇ ಇದ್ದೀರಾ ಅಂತಾನೆ. ಆಗ ಛಾಯಾ, ಯಾಕೆ ಈ ರೀತಿ ಕೇಳ್ತಾ ಇದ್ದೀರಾ ಅಂತಾಳೆ. ಆಗ ಸೂರ್ಯ, ಅಲ್ಲ ಫ್ಲ್ಯಾಟ್ ಬಂದರೂ ಹಾಗೆ ಕೂತಿದ್ದೀರಲ್ಲ ಅಂತ ಕೇಳ್ತಾನೆ. ಆಗ ಛಾಯಾ, ಸರಿ ಆಯಿತು ಅಂತ ಅಂತಾನೆ. ಆಗ ಛಾಯಾ ಲಗೇಜ್ನ ತಗೊಂಡೋಗಿ ಮನೆ ಒಳಗಿಟ್ಟು ಹೋಗಿ ಬರ್ತೀನಿ ಮೇಡಮ್ ಅಂತ ಹೇಳಿ ಹೊರಡಬೇಕಾದ್ರೆ ಛಾಯಾ ಸೂರ್ಯಂಗೆ ಕೂಲಿಂಗ್ ಗ್ಲಾಸ್ ಗಿಫ್ಟ್ ಕೊಡ್ತಾಳೆ. ಆಗ ಸೂರ್ಯ, ಮೇಡಮ್ ನನಗೆ ಯಾಕೆ ಮೇಡಮ್ ಇದೆಲ್ಲ ಅಂತಾನೆ. ಆಗ ಛಾಯಾ, ಕೆನಡಾಯಿಂದ ಬರಬೇಕಾದ್ರೆ ನಿಮ್ಮ ನೆನಪಾಯಿತು, ಅದಕ್ಕೆ ನಿಮಗೋಸ್ಕರ ಅಂತ ತಗೊಂಡು ಬಂದೆ ಅಂತ ಅಂತಾಳೆ. ಆಗ ಸೂರ್ಯ, ಮೇಡಮ್ ನನ್ನ ನೆನಪಿಟ್ಕೊಳ್ಳೋದೇ ದೊಡ್ಡ ವಿಷಯ, ಅಂಥದ್ರಲ್ಲಿ ನನಗೋಸ್ಕರ ಇದೆಲ್ಲ ತಂದಿದ್ದೀರಲ್ಲ, ಥ್ಯಾಂಕ್ಸ್ ಮೇಡಮ್ ಅಂತ ಹೇಳಿ ಸೂರ್ಯ ಗ್ಲಾಸ್ ಹಾಕ್ಕೊಂಡು ಫೋಟೋ ತಗೋತಾನೆ. ಹಾಗೆ ಛಾಯಾ ಜೊತೆನೂ ಸೆಲ್ಫಿ ತಗೋತಾನೆ. ಮೇಡಮ್ ನಾನು ಇದು ನನ್ನ ಹೆಂಡ್ತಿಗೆ ತಗೊಂಡೋಗಿ ತೋರಿಸ್ತೀನಿ, ಅವಳು ತುಂಬ ಖುಷಿ ಪಡ್ತಾಳೆ ಅಂತಾನೆ. ಆಗ ಛಾಯಾ, ಸರಿ ಆಯಿತು ಅಂತಾಳೆ. ಆಗ ಸೂರ್ಯ ಅಲ್ಲಿಂದ ಹೊರಟು ಬರ್ತಾನೆ. ಈ ಕಡೆ ಮನೋಜ ಮತ್ತು ರೋಹಿಣಿ ಇಬ್ಬರು ಆಚೆ ಕೂತ್ಕೊಂಡು ಮಾತಾಡುವಾಗ ಅಲ್ಲಿಗೆ ಒಂದು ಕಾರ್ ಬರುತ್ತೆ. ಆಗ ಕಾರ್ ನೋಡಿ ಎಲ್ಲರೂ ಬನ್ನಿ ಬೋರ್ಡ್ ಬಂತು ಅಂತ ಮನೋಜ ಜೋರಾಗಿ ಕರೀತಾನೆ. ಆಗ ಶಾಂತಿ, ಬೋರ್ಡ್ ಬಂತಂತೆ, ಅವರಿಗೆ ಆ ಬೋರ್ಡ್ನ ಹಾಕ್ಬಿಡೋದಕ್ಕೆ ಹೇಳು ಅಂತ ಶಾಂತಿ ಹೇಳ್ಕೊಂಡು ಮನೆಯವ್ರನ್ನೆಲ್ಲ ಕರ್ಕೊಂಡು ಅಲ್ಲಿಗೆ ಬರ್ತಾಳೆ. ಆಗ ಆ ಕಾರಿಂದ ಒಬ್ಬ ವ್ಯಕ್ತಿ ಆಚೆ ಇಳಿದು ಬರ್ತಾರೆ.
ಆಗ ಹಾಗೆ ಬಂದು ನಿಂತಿರ್ತಾರೆ. ಬೋರ್ಡ್ ಎಲ್ಲಿ ಅಂತ ಮನೋಜ್ ಕೇಳ್ತಾನೆ. ಆಗ ಆ ವ್ಯಕ್ತಿ ಬೋರ್ಡಾ, ಯಾವ ಬೋರ್ಡ್ ಅಂತಾರೆ. ಆಗ ಮನೋಜ, ನಮ್ಮ ಮನೆಗೆ ಹಾಕೋದಿಕ್ಕೆ ಬೋರ್ಡ್ ಹೇಳಿದ್ವಲ್ಲ ಅದು ಅಂತಾನೆ. ಆಗ ಆ ವ್ಯಕ್ತಿ, ಯಾರ ಮನೆಗೆ ಯಾವ ಬೋರ್ಡ್ ಹೇಳ್ತಾ ಇದ್ದೀಯಾ ನೀನು ಅಂತ ಕೇಳ್ತಾರೆ. ಆಗ ಮನೋಜ, ಈ ಮನೆ ಬಗ್ಗೆನೇ ಹೇಳ್ತಾ ಇರೋದು, ಈ ಮನೇನ ನಾವು ತಗೊಂಡಿರೋದು ಅಂತಾನೆ. ಆಗ ಆ ವ್ಯಕ್ತಿ, ತಗೊಂಡ್ರಾ, ಯಾರ ಹತ್ರ ತಗೊಂಡಿದ್ದೀರಾ ಈ ಮನೆ ಓನರ್ ಅಂತ ಕೇಳ್ತಾನೆ. ಆಗ ಮನೋಜ, ಈ ಮನೆ ಓನರ್ ಹತ್ರ ಅಂತ ರೋಹಿಣಿ ಮತ್ತು ಮನೋಜ ಹೇಳ್ತಾರೆ. ಆಗ ಆ ವ್ಯಕ್ತಿ, ಈ ಮನೆಗೆ ಯಾರು ಓನರ್ ಅಂತ ಕೇಳ್ತಾರೆ. ಆಗ ಮನೋಜ, ಏನು ಇಷ್ಟೊಂದು ಪ್ರಶ್ನೆ ಮಾಡ್ತಾ ಇದ್ದೀರಲ್ಲ, ಈ ಮನೆ ಓನರ್ ಹತ್ರನೇ ನಾವು ತಗೊಂಡಿರೋದು ಅಂತಾನೆ. ಆಗ ಆ ವ್ಯಕ್ತಿ, ಅಯ್ಯೋ ದೇವ್ರೇ, ಅವನು ಈ ಮನೆ ಓನರ್ ಅಲ್ಲಪ್ಪ, ಈ ಮನೆಯಲ್ಲಿ ಬಾಡಿಗೆ ಇದ್ದವನು ಅಂತ ಅಂತಾರೆ. ಆಗ ಮನೆಯವರಿಗೆ ಶಾಕ್ ಆಗುತ್ತೆ. ಎಲ್ಲರೂ ಹಾಗೆ ಮುಖ ನೋಡ್ಕೊಳ್ತಾ ನಿಂತ್ಕೊಳ್ತಾರೆ. ಆಗ ಮನೋಜ, ಹಲೋ, ಏನು ನೀವು, ನಾನು ನೋಡ್ತಾನೆ ಇದ್ದೀನಿ ಬಂದಾಗಿಂದ ಏನೇನೋ ಮಾತಾಡ್ತಿದ್ದೀರಲ್ಲ, ಸರಿ ನಿಮಗೆ ಸರಿ ಇರಿ, ನಮ್ಮ ಓನರ್ಗೆ ಫೋನ್ ಮಾಡ್ತೀನಿ ಅಂತ ಆ ಫ್ರಾಡ್ಗಳಿಗೆ ಫೋನ್ ಮಾಡ್ತಾನೆ. ಏನ್ರಿ ಇದು, ಏನೋ ತೊಂದರೆ ಆಗೋ ಥರ ಇದೆ ಅಂತ ಮೀನಾ ಅಂತಾಳೆ. ಆಗ ಸೂರ್ಯ, ನನಗೂ ಹಾಗೆ ಅನ್ನಿಸ್ತಾ ಇದೆ ಕಣೆ, ಇರು ನೋಡೋಣ ಅಂತ ಹೇಳ್ತಾನೆ. ಆಗ ಮನೋಜ ಫ್ರಾಡ್ಗಳಿಗೆ ಫೋನ್ ಮಾಡ್ತಾನೆ. ಫೋನ್ ಸ್ವಿಚ್ ಆಫ್ ಬರ್ತಾ ಇರುತ್ತೆ. ಮನೋಜ ಟೆನ್ಷನ್ ಆಗ್ತಾನೆ. ಆಗ ಆ ವ್ಯಕ್ತಿ, ಏನು ಸ್ವಿಚ್ ಆಫ್ ಬರ್ತಾ ಇದೆಯಾ, ಇನ್ನೇನು ಮಾಡ್ತಾನೆ ಅವನು, ಬೇರೆಯವ್ರ ಮನೇನ ಅವ್ರ ಮನೆ ಅಂತ ಹೇಳಿ ಮಾರಿದಾನಲ್ಲ, ಅದಕ್ಕೆ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾನೆ ಅಂತ ಹೇಳ್ತಾರೆ. ಆಗ ಮನೋಜ, ಯಾರು ನೀವು ಯಾಕೆ ಹೀಗೆ ಮಾತಾಡ್ತಾ ಇದ್ದೀರಾ ಅಂತಾನೆ. ಆಗ ಅವರು, ಈ ಮನೆ ಒರಿಜಿನಲ್ ಓನರ್ ನಾನೇ ಅಂತ ಹೇಳ್ತಾನೆ. ಆ ಮಾತನ್ನ ಕೇಳಿ ಮನೆಯವರಿಗೆಲ್ಲ ಶಾಕ್ ಆಗುತ್ತೆ. ಶಾಕಾಗಿ ನಿಂತ್ಕೊಂಡು ಎಲ್ಲರೂ ನೋಡ್ತಾ ಇರ್ತಾರೆ. ಇವತ್ತಿಗೆ ಈ ಸಂಚಿಕೆ ಮುಕ್ತಾಯವಾಯಿತು. ಥ್ಯಾಂಕ್ ಯು ಫ್ರೆಂಡ್ಸ್.